ಧಾರವಾಡ ಪಾಲಿಕೆಯಲ್ಲಿ ಗೊಂದಲ ಮುಂದುವರೆದಿದೆ. ದಿನಕ್ಕೊಂದು ನಿರ್ಧಾರವನ್ನ ರಾಜ್ಯ ಸರ್ಕಾರ ಕೈಗೊಳ್ಳುತ್ತಾ ಇದೆ. ಆಯುಕ್ತರ ಹುದ್ದೆಗೆ ಬರೋ ಅಧಿಕಾರಿಗಳು ಅತಂತ್ರರಾಗಿದ್ದಾರೆ. ದಿನಕ್ಕೊಂದು ನಿರ್ಧಾರವನ್ನ ರಾಜ್ಯ ಸರ್ಕಾರ ಕೈಗೊಳ್ಳುತ್ತಾ ಇದ್ದು ಪಾಲಿಕೆಯಲ್ಲಿ ಬಹಳ ದೊಡ್ಡ ಗೊಂದಲಕ್ಕೆ ಕಾರಣ ಆಗಿದೆ. ಆಯುಕ್ತರ ಹುದ್ದೆಗೆ ಬರೋ ಅಧಿಕಾರಿಗಳು ಅತಂತ್ರ ಆಗಿದ್ದಾರೆ. ಅವಧಿ ಪೂರ್ಣ ಆಗೋ ಮೊದಲೇ ವರ್ಗಾವಣೆ ಆಗ್ತಾ ಇದೆ. ಸರ್ಕಾರದ ಈ ವರ್ಗಾವಣೆ ನೀತಿಗೆ ಅಧಿಕಾರಿಗಳು ಹೈರಾಣಾಗಿದ್ದಾರೆ. ಅಧಿಕಾರಿಗಳು ಮಾತ್ರ ಅಲ್ಲ, ಜನಸಾಮಾನ್ಯರು ಕೂಡ ಹೈರಾಣಾಗಿದ್ದಾರೆ. 6 ತಿಂಗಳಿಗೆ ಪಾಲಿಕೆ ಕಮಿಷನರ್ ವರ್ಗಾವಣೆ ಆಗಿದೆ. ರುದ್ರೇಶ್ ಗಾಳಿಯನ್ನ ಸರ್ಕಾರ ಟ್ರಾನ್ಸ್ಫರ್ ಮಾಡಿದೆ. 6 ತಿಂಗಳ ಹಿಂದಷ್ಟೇ ಆಯುಕ್ತರಾಗಿ ಬಂದಿದ್ರು ರುದ್ರೇಶ್. ಈಗ 6 ತಿಂಗಳ ನಂತರ ರುದ್ರೇಶ್ ಗಾಳಿಯನ್ನ ಸರ್ಕಾರ ವರ್ಗಾವಣೆ ಮಾಡಿದೆ. ಹಾಗಾಗಿ ಆಯುಕ್ತರ ಹುದ್ದೆಗೆ ಬರೋ ಅಧಿಕಾರಿಗಳು ಅತಂತ್ರ ಪರಿಸ್ಥಿತಿ ತಲುಪಿದ್ದಾರೆ. ರುದ್ರೇಶ್ ಜಾಗಕ್ಕೆ ಮಂಜುನಾಥ್ ಡೊಂಬರ ನೇಮಕ ಆಗಿದ್ದಾರೆ. ಶಿಕ್ಷಣ ಇಲಾಖೆ ಅಪರ ಆಯುಕ್ತರಾಗಿ ರುದ್ರೇಶ್ ಗಾಳಿಯನ್ನ ವರ್ಗಾವಣೆ ಮಾಡಲಾಗಿದೆ. ಆದರೆ ವರ್ಗಾವಣೆ ಆದೇಶ ಬಂದು 2 ದಿನದಲ್ಲಿ ಅದು ರದ್ದಾಗಿದೆ. ಇದು ಈಗ ಆಗ್ತಾ ಇರುವಂತ ಗೊಂದಲ. ಅಧಿಕಾರ ವಹಿಸಿಕೊಳ್ಳೋದಕ್ಕೆ ಬಂದಿದ್ದ ದಿಢೀರ್ ಮಂಜುನಾಥ್ ಅಧಿಕಾರವನ್ನ ವಹಿಸ್ಕೋಬಾರದು ಅಂತ ಆದೇಶ ಹೊರಬಿದ್ದಿದೆ. ರುದ್ರೇಶ್ ಜಾಗಕ್ಕೆ ಮಂಜುನಾಥ್ ಡೊಂಬರ ನೇಮಕ ಮಾಡುತ್ತೆ ಸರ್ಕಾರ. ಅಧಿಕಾರ ವಹಿಸಿಕೊಳ್ಳೋದಕ್ಕೆ ಅಂತ ಮಂಜುನಾಥ್ ಡೊಂಬರ ಬಂದಿರ್ತಾರೆ. ಆದ್ರೆ ಮತ್ತೊಂದು ಆದೇಶ ದಿಢೀರ್ ಅಂತ ಬರುತ್ತೆ, ಮಂಜುನಾಥ್ ಅಧಿಕಾರ ವಹಿಸ್ಕೋಬಾರದು ಅಂತ. ಹಿಂದೆಯೂ ಕಮಿಷನರ್ ನೇಮಕ ವಿಚಾರದಲ್ಲಿ ಗೊಂದಲ ಆಗಿತ್ತು. ಈಗಲೂ ಕೂಡ ಆ ಗೊಂದಲ ಮುಂದುವರಿತಾ ಇದೆ. ಈಶ್ವರ್ ಉಳ್ಳಾಗಡ್ಡಿಯನ್ನ ಬೆಳಗಾವಿಗೆ ವರ್ಗಾವಣೆ ಮಾಡಿದ್ದಾರೆ. ಹಾಲಿ ಬುಡ ಆಯುಕ್ತರಾಗಿದ್ದ ಶಕೀಲ್ ಅಹ್ಮದ್ ಅವಧಿ ಪೂರ್ವ ವರ್ಗಾವಣೆ ಪ್ರಶ್ನಿಸಿ ಕೋರ್ಟ್ ಮೊರೆ ಹೋಗಿದ್ದಾರೆ. ಕಳೆದ 6 ತಿಂಗಳಿಂದ ಹುದ್ದೆ ಇಲ್ಲದೆ ಈಶ್ವರ್ ಖಾಲಿ ಕೂತಿದ್ದಾರೆ. ಈಗ ಈಶ್ವರ್ ಧಾರವಾಡ ಶಿಕ್ಷಣ ಇಲಾಖೆಗೆ ತರೋದಕ್ಕೆ ಪ್ಲಾನ್ ಆಗ್ತಾ ಇದೆ. ರುದ್ರೇಶ್ ಗಾಳಿ ವರ್ಗಾವಣೆ ಅತಂತ್ರಕ್ಕೆ ಸಿಲುಕುವಂತ ಸಾಧ್ಯತೆ ಇದೆ. ಸರ್ಕಾರದ ಈ ವರ್ಗಾವಣೆ ನೀತಿಗೆ ಅಧಿಕಾರಿಗಳು ಬೇಸತ್ತೋಗಿದ್ದಾರೆ. ಯಾರಾಗ್ತಾರೆ ಹುಬ್ಬಳ್ಳಿ ಧಾರವಾಡ ಮಹಾನಗರ ಪಾಲಿಕೆಯ ಕಮಿಷನರ್ ಆಗಿ ವರ್ಗಾವಣೆಗೊಂಡವರು ಎಷ್ಟು ದಿನ ಕಮಿಷನರ್ ಆಗಿ ಉಳಿತಾರೆ? ಇದು ಸಾರ್ವಜನಿಕ ವಲಯದಲ್ಲಿ ಕೇಳಿಬರುತ್ತಿರುವಂತಹ ಪ್ರಶ್ನೆ ಮತ್ತು ಸಂಶಯ. ಯಾಕಂತ ಹೇಳಿದ್ರೆ ಸರ್ಕಾರ ಹುಬ್ಬಳ್ಳಿ ಧಾರವಾಡ ಮಹಾನಗರ ಪಾಲಿಕೆಯ ಕಮಿಷನರ್ ನೇಮಿಸುವ ವಿಚಾರದಲ್ಲಿ ಪದೇ ಪದೇ ಎಡವಟ್ಟುಗಳನ್ನು ಮಾಡ್ತಾ ಇದೆ, ಪದೇ ಪದೇ ವರ್ಗಾವಣೆಯನ್ನ ಮಾಡ್ತಾ ಇದೆ. ಒಬ್ಬ ಅಧಿಕಾರಿ ಕೂಡ ಕಳೆದ 2 ವರ್ಷದಲ್ಲಿ ಪೂರ್ಣವಾಗಿ ಅಧಿಕಾರವನ್ನು ಪೂರ್ಣಗೊಳಿಸಿಲ್ಲ. ಈಗಾಗಲೇ 2 ವರ್ಷದ ಅವಧಿಯಲ್ಲಿ 4 ಜನ ಕಮಿಷನರ್ಗಳನ್ನ ಸರ್ಕಾರ ವರ್ಗಾವಣೆ ಮಾಡಿದೆ. ಆರಂಭದಲ್ಲಿ ಈಶ್ವರ್ ಉಳ್ಳಾಗಡ್ಡಿ ಇದ್ರು, ಅವರು ಕೆಎಸ್ ಅಧಿಕಾರಿ. ಅವರ ನಂತರ 6 ತಿಂಗಳ ಹಿಂದೆ ಅಷ್ಟೇ ರುದ್ರೇಶ್ ಗಾಳಿಯನ್ನ ವರ್ಗಾವಣೆ ಮಾಡಲಾಯಿತು. ರುದ್ರೇಶ್ ಗಾಳಿ ಅವರು 6 ತಿಂಗಳು ಕೆಲಸ ಮಾಡಿದ್ರು. ಅವರ ಜಾಗಕ್ಕೆ ಮಂಜುನಾಥ್ ಡೊಂಬಾರ್ ನೇಮಕ ಮಾಡಿದ್ರು. ಮಂಜುನಾಥ್ ಡೊಂಬಾರ್ ಅಧಿಕಾರ ವಹಿಸಿಕೊಳ್ಳುವ ಮುಂಚೆವೇ ಅವರ ವರ್ಗಾವಣೆ ತಡೆ ಬಿದ್ದಿದೆ. ಒಂದ್ ಕಡೆ ಈಶ್ವರ್ ಉಳ್ಳಾಗಡ್ಡಿ 6 ತಿಂಗಳ ಹಿಂದೆ ಇಲ್ಲಿಂದ ಬೆಳಗಾವಿಗೆ ಹೋಗಿದ್ರು. ಅಲ್ಲಿ ಕೂಡ ಅವರಿಗೆ ಅಧಿಕಾರ ಸಿಕ್ಕಿಲ್ಲ. ಅಲ್ಲಿದ್ದಂತ ಸ್ಥಾನದಲ್ಲಿದ್ದಂತ ಶಕೀಲ್ ಅಹ್ಮದ್ ಅವರು ಅಲ್ಲಿ ಕೋರ್ಟ್ನಿಂದ ತಡೆಯಾಜ್ಞೆ ತಂದಿದ್ದಾರೆ, ಅವಧಿ ಪೂರ್ಣ ವರ್ಗಾವಣೆ ಅಂತೇಳಿ. ಅದಕ್ಕೂ ತಡೆ ಬಿದ್ದಿದೆ. ಮತ್ತೊಂದು ಕಡೆ ರುದ್ರೇಶ್ ಗಾಳಿ 6 ತಿಂಗಳಲ್ಲಿ ಇಲ್ಲಿಂದ ಧಾರವಾಡ ವಿಭಾಗದ ಶಿಕ್ಷಣ ಇಲಾಖೆಯ ಅಪರ ಕಾರ್ಯದರ್ಶಿಯಾಗಿ ಅಲ್ಲಿಗೆ ಅವರು ಹೋಗಿರುವಂತದ್ದು, ಕಮಿಷನರ್ ಆಗಿ ಹೋಗಿರುವಂತದ್ದನ್ನು ನೋಡ್ತಾ ಇದೀವಿ. ಅಲ್ಲೂ ಕೂಡ ಅವರಿಗೆ ಅಧಿಕಾರ ವಹಿಸಿಕೊಳ್ಳಿಕ್ಕೆ ಕೊಟ್ಟಿಲ್ಲ. ಯಾಕಂತ ಹೇಳಿದ್ರೆ ಕಾರ್ಪೊರೇಷನ್ ಇಂದ ಎತ್ತಂಗಡಿಯಾದಂತಹ 2 ದಿವಸದಲ್ಲಿ ಮತ್ತೆ ವರ್ಗಾವಣೆ ಆದೇಶಕ್ಕೆ ತಡೆ ಬಿದ್ದಿದೆ. ಅವರಿಗೆ ಒಂದು ಮೌಖಿಕ ಸೂಚನೆಯನ್ನ ಸರ್ಕಾರದ ಮಟ್ಟದಲ್ಲೇ ಬಂದಿದೆ, ನೀವು ಅಲ್ಲಿ ಶಿಕ್ಷಣ ಇಲಾಖೆ ಅಧಿಕಾರ ವಹಿಸಿಕೊಳ್ಳಬೇಡಿ, ಸಾಧ್ಯವಾದರೆ ಕಾರ್ಪೊರೇಷನ್ ತಮ್ಮನ್ನು ಮುಂದುವರಿಸ್ತೀವಿ ಅನ್ನುವಂತಹ ಸೂಚನೆ ಸಿಕ್ಕಿದೆ. ಇಷ್ಟೇ ಅಲ್ಲ, ಮಂಜುನಾಥ್ ಡೊಂಬರ್ ಏನು ಕಮಿಷನರ್ ಆಗಿ ಬಂದಿದ್ರು, ಅವರು ಕೂಡ ಅಧಿಕಾರ ವಹಿಸಿಕೊಳ್ಳುವ ಮುನ್ನವೇ ಅಂದ್ರೆ ಒಂದೇ ದಿವಸದಲ್ಲಿ ಪುನಃ ಅವರ ವರ್ಗಾವಣೆ ಆದೇಶ ರದ್ದಾಗಿರೋದ್ರಿಂದ ಅವರು ಕೂಡ ತಂತ್ರಗೊಂಡಿದ್ದಾರೆ. ಒಟ್ಟಾರೆ ಮಹಾನಗರ ಪಾಲಿಕೆಯ ಕಮಿಷನರ್ ನೇಮಕ ವಿಚಾರದಲ್ಲಿ ಸರ್ಕಾರ ಮತ್ತು ನಗರಾಭಿವೃದ್ಧಿ ಇಲಾಖೆ ಪದೇ ಪದೇ ತಪ್ಪುಗಳನ್ನು ಮಾಡ್ತಾ ಇದೆ. ಅಧಿಕಾರಿಗಳನ್ನ ಒಂದು ಸ್ಥಾನದಲ್ಲಿ ಕೂತ್ಕೊಂಡು ಕನಿಷ್ಠ 2 ವರ್ಷಗಳ ಅವಧಿ ಕೂಡ ಕೆಲಸ ಮಾಡಲಿಕ್ಕೆ ಬಿಡ್ತಾ ಇಲ್ಲ ಅನ್ನುವಂಥದ್ದು ಆರೋಪ. ಅಷ್ಟೇ ಅಲ್ಲ, ಇದು ಕೇವಲ ಅಧಿಕಾರಿಗಳಿಗೆ ಅಷ್ಟೇ ಅಲ್ಲ, ಸಾರ್ವಜನಿಕರಿಗೆ ಕೂಡ ಸಾಕಷ್ಟು ಕಿರಿಕಿರಿಯನ್ನು ಉಂಟು ಮಾಡಿದೆ. ಕಮಿಷನರ್ ವರ್ಗಾವಣೆ ಸಂದರ್ಭದಲ್ಲಿ ಗುತ್ತಿಗೆದಾರರಲ್ಲಿ ಕೂಡ ಪ್ರತಿಭಟನೆಯನ್ನು ಕೂಡ ಹುಬ್ಬಳ್ಳಿ ಮಾಡಿದ್ರು. ಮಹಾನಗರ ಪಾಲಿಕೆಗೆ ರುದ್ರೇಶ್ ಗಾಳಿ ಬಂದ ನಂತರ ಒಂದಿಷ್ಟು ಆರ್ಥಿಕ ಸುಧಾರಣೆಗಳನ್ನು ತರ್ತಾ ಇದ್ದಾರೆ, ಒಂದು ಆರ್ಥಿಕ ಶಿಸ್ತನ್ನ ಜಾರಿಗೊಳಿಸ್ತಾ ಇದ್ದಾರೆ. ಹಾಗಾಗಿ ಕೇವಲ 5-6 ತಿಂಗಳಲ್ಲಿ ಅಧಿಕಾರಿ ವರ್ಗಾವಣೆ ಬೇಡ ಅನ್ನುವಂಥ ಮಾತನ್ನ ಸಾಕಷ್ಟು ಜನ ಹೇಳ್ತಾ ಇರುವಂತದ್ದನ್ನು ಕೂಡ ನಾವು ನೋಡ್ತಾ ಇದ್ವಿ. ಆದರೂ ಕೂಡ ಸರ್ಕಾರ ಮತ್ತು ನಗರಾಭಿವೃದ್ಧಿ ಸಚಿವರು ಯಾವ ಉದ್ದೇಶಕ್ಕಾಗಿ ಅಧಿಕಾರಿಗಳನ್ನ ತಮ್ಮ ಮನ ಬಂದಂತೆ ವರ್ಗಾಯಿಸ್ತಾ ಇದ್ದಾರೆ ಅನ್ನುವಂಥ ಸಂಶಯ, ಪ್ರಶ್ನೆಗಳನ್ನ ಅವಳಿ ನಗರ ಜನ ಕೇಳ್ತಾ ಇದ್ದಾರೆ. ಹುಬ್ಬಳ್ಳಿಯಿಂದ ಕ್ಯಾಮರಾಮನ್ ನನ್ನ ಜೊತೆ ಗುರುರಾಜು ಗಾರ್, ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.